ವಾಟ್ ಈಸ್ ದ ಡಿಫರೆನ್ಸ್ ಆಫ್ ದಿ ಚಾರ್ಜ್ ಶೀಟ್ ಆ್ಯಂಡ್ ಎಫ್ ಐ ಆರ್ ಅಂತ ಕೇಳ್ತಾ ಇದ್ದಾರೆ. ಈಗ ಎಫ್ ಐ ಆರ್ ಅಂತಂದರೆ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಇನ್ಫಾರ್ಮೇಷನ್ ಏನು ಬರ್ತದೆ ಪೊಲೀಸ್ನವರಿಗೆ, ಆ ಫಸ್ಟ್ ಇನ್ಫಾರ್ಮೇಷನ್ ಆಧಾರದ ಮೇಲೆ ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸುವಂಥದ್ದು. ಕಾನೂನು ಪ್ರಕಾರವಾಗಿ ಹಿಂದೆ CRPC ಇತ್ತು, ಈಗ ಅದು BNSS ಆ್ಯಕ್ಟ್ ಆಗಿದೆ. ಆ ಒಂದು ಆ್ಯಕ್ಟ್ನಡಿ ಎಫ್ ಐ ಆರ್ನ ಆಗ್ತಕ್ಕಂಥದ್ದು ಪ್ರಥಮ ವರ್ತಮಾನ ಏನು ಅವರಿಗೆ ಬರ್ತದೆ ಪೊಲೀಸ್ನವರಿಗೆ, ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಘಟನೆ ನಡೀತಾ ವಿಚಾರವಾಗಿ. ಆಫ್ಟರ್ ದಟ್ ಅವರು ಆ ಘಟನೆಗೆ ಸಂಬಂಧಪಟ್ಟಂತೆ ಮೊದಲನೇ ಒಂದು ಮಾಹಿತಿ ಸ್ವೀಕಾರ ಮಾಡಿ ಎಫ್ ಐ ಆರ್ನ ಆಗ್ತಕ್ಕಂಥದ್ದು ಎಫ್ ಐ ಆರ್ ಅಂತ ಕರಿತೀವಿ. ಎಫ್ ಐ ಆರ್ ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತೇಳಿ. ಚಾರ್ಜ್ ಶೀಟ್ ಅಂತಂದರೆ ಏನಪ್ಪ ಅಂತಂದರೆ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಎಫ್ ಐ ಆರ್ನ ನಮೂದಾದ ನಂತರದಲ್ಲಿ, ಅಂದರೆ ಕೇಸು ರಿಜಿಸ್ಟ್ರೇಷನ್ ಆದ ಮೇಲೆ ಅದಾದ ನಂತರದಲ್ಲಿ ಅವರು ಒಂದು ಇನ್ವೆಸ್ಟಿಗೇಷನ್ ಕಮೆನ್ಸ್ ಮಾಡ್ತಾರೆ. ತನಿಖೆಯನ್ನು ಪ್ರಾರಂಭ ಮಾಡಿ ತನಿಖೆ ಆದ ನಂತರದಲ್ಲಿ ಆಗ್ತಕ್ಕಂಥ ಒಂದು ಏನು ರಿಪೋರ್ಟ್ ಇದೆ ಅದು ಚಾರ್ಜ್ ಶೀಟ್ ಅಂತ ಕರಿತೀವಿ. ಅಂದರೆ ಆರೋಪಿಗಳ ಮೇಲೆ ಒಂದು ಏನು ಅವರು ಹೊಸಿರ್ತಕ್ಕಂಥ ಆರೋಪ ಸಾಬೀತಾಯಿತು, ಆ ಸಾಬೀತಿನ ಆಧಾರದ ಮೇಲೆ ಆಗ್ತಕ್ಕಂಥ ಒಂದು ವರದಿಯನ್ನು ಅಂತಿಮ ವರದಿ ಅಂತ ಕರಿತೀವಿ.